ಬಳ್ಳಾರಿ ಜೈಲಿನಲ್ಲಿರುವ ಆರೋಪಿ ದರ್ಶನ್ ರನ್ನ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರ ವಿನೇಶ್ ಭೇಟಿಯಾಗಿದ್ದಾರೆ. 45 ನಿಮಿಷಗಳ ಕಾಲ ಭೇಟಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. 2 ಬ್ಯಾಗ್ನಲ್ಲಿ ತಂದಿರುವಂತಹ ಡ್ರೈ ಫ್ರೂಟ್ಸ್, ಬೇಕರಿ ತಿಂಡಿ, ಬಟ್ಟೆ ಎಲ್ಲವನ್ನು ಕೂಡ ತಲುಪಿಸಿದ್ದಾರೆ. ಅದರ ಪರಿಶೀಲನೆಯನ್ನು ಮಾಡಿದಂತಹ ಪೊಲೀಸ್ ಸಿಬ್ಬಂದಿಗಳು ಅದನ್ನ ತಲುಪಿಸಿದ್ದಾರೆ. ಬಳ್ಳಾರಿ ಜೈಲಲ್ಲಿ ಮೊದಲ ಬಾರಿಗೆ ಅಪ್ಪನನ್ನ ಕಂಡ ಕೂಡಲೇ ಪುತ್ರ ವಿನೇಶ್ ಕಣ್ಣೀರಿಟ್ಟಿದ್ದಾರೆ. ತಂದೆಯನ್ನ ತಬ್ಬಿ ಭಾವುಕರಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಗನನ್ನ ಸಂತೈಸುವಂತಹ ಕೆಲಸವನ್ನ ದರ್ಶನ್ ಮಾಡಿದ್ದಾರೆ. ಪುತ್ರ ಮತ್ತು ಪತ್ನಿ ಬಂದಂತಹ ಸಂದರ್ಭದಲ್ಲಿ ತಮ್ಮ ಭದ್ರತಾ ಕೊಠಡಿಯಿಂದ ಸಿಬ್ಬಂದಿಗಳ ಜೊತೆಗೆ ಬಂದಂತಹ ದರ್ಶನ್ ನಗುಮುಗದಲ್ಲೇ ಹೊರಕ್ಕೆ ಬಂದ್ರು. ನಂತರ ಪುತ್ರನನ್ನ ನೋಡಿ ಭಾವುಕರಾಗಿದ್ದಾರೆ. ತಂದೆಯ ಆರೋಗ್ಯವನ್ನ ವಿನೇಶ್ ವಿಚಾರಿಸಿದ್ದಾನೆ. ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ, ಬಟ್ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಪಪ್ಪ ಅಂತೆಲ್ಲ ವಿನೇಶ್ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ. ಇವಾಗ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಮರೇಶ್ರಿಂದ. ಅಮರೇಶ್, ಸಹಜವಾಗಿ ನಗುಮುಗದಲ್ಲೇ ಬಂದಿದ್ದಾರೆ. ಬಂದಿರುವಂತಹದ್ದು ಪುತ್ರ ನೋಡ್ಲಿಕ್ಕೆ ಅನ್ನೋ ಕಾರಣನೇ ಇರಬಹುದಾ ಈ ನಗುವಿಗೆ? ಖಂಡಿತ ದಿವ್ಯ ಜ್ಯೋತಿ, ಕಳೆದ ಬಾರಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದಂತ ಸಂದರ್ಭದಲ್ಲಿ ಪುತ್ರನನ್ನ ಕೊಲೆಯಾರೋಪಿ ದರ್ಶನ್ ಅವರು ನೆನೆದಿದ್ರು. ಆ ಸಂದರ್ಭದಲ್ಲಿ ಮುಂದಿನ ಬಾರಿ ಬರುವಾಗ ವಿನೀಶನ್ನ ಕರೆದುಕೊಂಡು ಬನ್ನಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಇದೇ ಕಾರಣಕ್ಕೋಸ್ಕರ ಅಂದ್ರೆ ಸೋಮವಾರ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ದಿನಕರ್ ತೂಗ್ದೀಪ್ ಅವರು ಬಂದಿದ್ರು. ಮತ್ತೆ ಇವತ್ತು ವಿನೀಶನ್ನ ಜೊತೆಗೆ ಕರ್ಕೊಂಡು ಬಂದಿದ್ರು. ಅಂದ್ರೆ ಪತ್ನಿ 2ನೇ ಬಾರಿಗೆ ಬಂದ್ರೆ 7ನೇ ಬಾರಿಗೆ ಬಂದ್ರೆ ಪುತ್ರ ವಿನೀಶ್ ಇದೇ ಮೊದಲನೇ ಬಾರಿಗೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದು ಕೊಲೆಯಾರೋಪಿ ದರ್ಶನ್ ಅವರನ್ನ ಭೇಟಿ ಮಾಡ್ತಾ ಇದ್ರೆ ಇದು ಒಂದ್ ರೀತಿ ಭಾವನಾತ್ಮಕ ಕ್ಷಣಕ್ಕೂ ಕೂಡ ಸಾಕ್ಷಿ ಆಯ್ತು. ಪುತ್ರ ಬರ್ತಾನೆ ಅನ್ನುವಂತ ಸುದ್ದಿಯನ್ನ ಕೇಳಿದಂತ ಆರೋಪಿ ದರ್ಶನ್ ಅವರು ತಮ್ಮ ಸೆಲ್ನಿಂದ ಹೊರಗಡೆ ಬರುವಂತ ಸಂದರ್ಭದಲ್ಲಿ ನಗಮುಗದಿಂದಲೇ ಬಂದು, ಆದ್ರೆ ಪುತ್ರ ದರ್ಶನ್ ಅವರನ್ನು ನೋಡಿದ ಕೂಡಲೇ ಭಾವುಕರಾದ್ರು, ಕಣ್ಣೀರು ಹಾಕಿದ್ರು, ಬಿಕ್ಕಿ ಆದ್ರು. ಅಪ್ಪ ನಿನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನುವಂತ ರೀತಿಯಲ್ಲಿ ಸಾಕಷ್ಟು ಗೋಳಾಡಿದ್ರು ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿದೆ. ಈ ಸಂದರ್ಭದಲ್ಲಿ ದರ್ಶನ್ ಅವರು ಮಗನನ್ನ ಸಂತೈಸಿದ್ದಾರೆ. ಅದ್ರ ಜೊತೆಗೆ ಆ ಮಗನ ಕಣ್ಣೀರನ್ನ ಕಂಡು ಗಂಡ ಹೆಂಡತಿ ಇಬ್ರು ಸಹಿತ ಭಾವುಕರಾಗಿದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆಗೆ ಭಾವನಾತ್ಮಕ ಸನ್ನಿವೇಶಕ್ಕೆ ಈ ಕ್ಷಣ ಸಾಕ್ಷಿ ಆಯ್ತು. ಅದ್ರ ಜೊತೆಗೆ ಆ ಪುತ್ರನ ಆರೋಗ್ಯವನ್ನು ಕೂಡ ಈ ಸಂದರ್ಭದಲ್ಲಿ ದರ್ಶನ್ ವಿಚಾರಿಸಿದ್ರೆ, ಮತ್ತೊಂದು ಕಡೆಗೆ ಅಪ್ಪ ಹೇಗಿದ್ದೀರಾ, ಎಲ್ಲ ಚೆನ್ನಾಗಿದ್ರ ಅನ್ನುವಂತ ರೀತಿಯಲ್ಲಿ ಪುತ್ರನು ಕೂಡ ತಂದೆ ಆರೋಗ್ಯವನ್ನು ವಿಚಾರಿಸಿದ್ರೆ, ಒಟ್ಟಾರೆಯಾಗಿ ಮಗನನ್ನ ಕನವರಿಕೆಯಲ್ಲಿದ್ದಂತ ಕೊಲೆ ಆರೋಪಿ ದರ್ಶನ್ ಅವರು ಮಗ ಬರ್ತಾರ ಅನ್ನುವಂತ ಸುದ್ದಿಯನ್ನ ಕೇಳಿ ಸೆಲ್ನಿಂದ ಹೊರಗಡೆ ಬಂದು ನಗುಮುಗದಿಂದಲೇ ಮಗನನ್ನ ಭೇಟಿ ಆದ್ರು. ಆದ್ರೆ ಮಗ ತಂದೆಯ ಸ್ಥಿತಿಯನ್ನ ಕಂಡು ಸಾಕಷ್ಟು ಗೋಳಾಡಿದ್ರು ಅನ್ನುವಂತ ಮಾಹಿತಿ ಸಿಕ್ಕಿದೆ. ಸದ್ಯಕ್ಕೆ ಈಗ ಅಂದ್ರೆ ಜೈಲಲ್ಲಿ ಇರ್ತಕ್ಕಂತ ಏನು ವಾತಾವರಣ ಹೇಗಿದೆ ಮತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳನ್ನ ಮಾಡ್ತಾ ಇದ್ರೆ. ಪ್ರಮುಖವಾಗಿ ಪ್ರತಿಯೊಬ್ಬ ಕೈದಿಗೂ ಕೂಡ 30 ನಿಮಿಷಗಳ ಕಾಲ ಮಾತ್ರ ಭೇಟಿಗೆ ಅವಕಾಶ ಇರುತ್ತೆ. ಆದ್ರೆ ವಿಶೇಷ ಪ್ರಕರಣಗಳಲ್ಲಿ ಒಂದಿಷ್ಟು ಜೈಲಿನ ಅಧಿಕಾರಿಗಳ ಜೊತೆ ಪರ್ಮಿಷನ್ ತೆಗೆದುಕೊಂಡ್ರೆ 15 ನಿಮಿಷಗಳ ಕಾಲ ಹೆಚ್ಚುವರಿ ಅವಕಾಶವನ್ನ ನೀಡಲಾಗುತ್ತೆ. ಹೀಗಾಗಿ ದರ್ಶನ್ ಅವ್ರಿಗೂ ಸಹಿತ ಕುಟುಂಬಸ್ಥರ ಭೇಟಿಗೆ ಅಂದ್ರೆ ಪತ್ನಿ ಮತ್ತು ಪುತ್ರನ ಭೇಟಿಗೋಸ್ಕರ ಇದೀಗ 15 ನಿಮಿಷಗಳ ಕಾಲ ಹೆಚ್ಚುವರಿ ಸಮಯವನ್ನು ಕೊಡಲಾಗಿದೆ. ಅಂದ್ರೆ ಒಟ್ಟು 45 ನಿಮಿಷಗಳ ಕಾಲ ದರ್ಶನ್ ಪತ್ನಿ ಮತ್ತು ಪುತ್ರನ ಜೊತೆಗೆ ಮಾತನಾಡಲಿದ್ದಾರೆ. ದಿವ್ಯ ಜ್ಯೋತಿ, ಓಕೆ, ಇದು ಕೇವಲ ಕುಟುಂಬದ ಭೇಟಿಗಷ್ಟೇ ಸೀಮಿತವಾಗಿತ್ತಾ ಅಥವಾ ವಕೀಲರು ಕೂಡ ಬಂದಿದ್ದಾರಾ ಅಮರೇಶ್? ಸದ್ಯಕ್ಕೆ ಯಾವುದೇ ವಕೀಲರು ದರ್ಶನ್ ಅವರ ಭೇಟಿಗೆ ಬಂದಿಲ್ಲ ದಿವ್ಯ ಜ್ಯೋತಿ. ಪ್ರಮುಖವಾಗಿ ನಾಳೆ ದರ್ಶನ್ ಪರವಾಗಿರ್ತಕ್ಕಂಥ ವಕೀಲರು ಬರ್ತಾರೆ ಅನ್ನುವಂತ ಮಾಹಿತಿ ಇದೆ. ಯಾಕಂದ್ರೆ ನಾಳೆನೇ ಅವರ ಬೇಲ್ ಅಂದ್ರೆ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಮತ್ತು ಒಂದಿಷ್ಟು ಅಂದ್ರೆ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಒಂದಿಷ್ಟು ವಕೀಲರು ಬೆಂಗಳೂರಿನಲ್ಲೇ ಇರ್ತಾರೆ. ಮತ್ತು ಒಂದು ಇಬ್ಬರು ವಕೀಲರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬರ್ತಾರೆ. ಅಂದ್ರೆ ಜಾಮೀನು ಅರ್ಜಿ ವಿಚಾರಣೆ ಸಾಧಕ ಬಾಧಕಗಳ ಕುರಿತಾಗಿ ಚರ್ಚೆ ಮಾಡ್ತಾರೆ. ಆದ್ರೆ ಸದ್ಯಕ್ಕೆ ಈಗ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೀಶ್, ಅದರ ಜೊತೆಗೆ ಅವರ ಸಂಬಂಧಿ ಸುಶಾಂತ್ ನಾಯ್ಡು ಸೇರಿದಂತೆ ಇಬ್ಬರು ಆಪ್ತ ಸಹಾಯಕರು ಈಗ ಜೈಲಿಗೆ ಬಂದು ಅಂದ್ರೆ ಸಂದರ್ಶಕರ ಕೋಣೆಯಲ್ಲಿ ದರ್ಶನ್ ಅವ್ರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಮರೇಶ್ ನಿಮ್ಮೆಲ್ಲ ಮಾಹಿತಿಗೆ.